ಸ್ನೇಹಿತರೆ ನಮಸ್ತೆ. ನಾಗರಹೊಳೆ ಅಭಯಾರಣ್ಯದಲ್ಲಿರುವಂತಹ ಮತ್ತಿಗೋಡು ಆನೆ ಶಿಬಿರದಲ್ಲಿ 3 ವರ್ಷದಿಂದ ಇದ್ದಂತಹ ಆನೆ ಜೂ ಅಭಿ ಅಂತ ಹೇಳಿ ಕರೀತಿದ್ರು. ಅದು ಇವತ್ತು ಮೃತಪಟ್ಟಿದೆ. ಆ ಆನೆ ನಿಮ್ಗೆಲ್ಲ ಗೊತ್ತಿರಬಹುದು, ಮೈಸೂರು ಮೃಗಾಲಯದಲ್ಲಿ ಒಬ್ರು ಸಿಬ್ಬಂದಿಗೆ ಮೇಲೆ ಹಲ್ಲೆ ಮಾಡ್ತು ಅಂತೇಳಿ ಅವ್ರನ್ನ ಸಾಯಿಸಿತ್ತು ಅನ್ನೋ ಕಾರಣಕ್ಕಾಗಿ ಈ ಮತ್ತಿಗೋಡು ಶಿಬಿರಕ್ಕೆ ಸ್ಥಳಾಂತರ ಮಾಡಲಾಗಿತ್ತು. 2023ರಲ್ಲಿ ಬಂದಿತ್ತು. ಆದರೆ ಒಂದು 7 ತಿಂಗಳ ಹಿಂದೆ ಅದು ಕಾಡಲ್ಲಿ ಮೇಯೋದಕ್ಕೆ ಬಿಟ್ಟಾಗ ಕಾಡಿನಲ್ಲಿ ಯಾವುದೋ ಹೊಂಡ ಗುಂಡಿಯಲ್ಲಿ ಅದು ಕಾಲು ಸಿಲ್ಕ್ ಹಾಕೊಂಡು ಅದರ ಕಾಲು ಮುರಿದೋಗಿತ್ತು. ಒಳಗಡೆ ತುಂಬಾ ಇಂಜುರೀಸ್ ಆಗಿ ಅದು ನರಳಾಡ್ತಿತ್ತು. ಈಗ 6-7 ತಿಂಗಳು ಕೂಡ ಅಲ್ಲಿನ ಸಿಬ್ಬಂದಿ ಪರಿಣತ ವೈದ್ಯರನ್ನೆಲ್ಲ ಕರೆದು ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಿದ್ರು ಅಂತ ಹೇಳ್ತಿದ್ದಾರೆ. ಆದ್ರೂ ಕೂಡ ಅದು ವಾಸಿ ಆಗದೆ ಆ ನೋವಿನಲ್ಲಿ ಇವತ್ತು ಮೃತಪಟ್ಟಿದೆ. ಮರಣೋತ್ತರ ಪರೀಕ್ಷೆ ಕೂಡ ನಡೆದಿದೆ ಅಂತ ಅನ್ಸುತ್ತೆ. ಆದ್ರೆ ಈ ಒಂದು ಆನೆಗೆ ಸಾಕಷ್ಟು ಅಭಿಮಾನಿಗಳು ಕೂಡ ಇದ್ರು. ವನ್ಯಜೀವಿಗಳ ಬಗ್ಗೆ ಕಳಕಳಿ ಇರುವಂತವ್ರು, ಆನೆ ಬಗ್ಗೆ ಪ್ರೀತಿ ಇರುವಂತವ್ರು ತುಂಬಾ ಜನ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು. ಅಷ್ಟು ಎತ್ತರದ ಮತ್ತೆ ದಷ್ಟಪುಷ್ಟವಾದಂತಹ ಆನೆ ಒಳ್ಳೆ ಅಸೆಟ್ ಆಗ್ಬೇಕಿತ್ತು, ಆದ್ರೆ ಈ ತರ ಮೃತಪಡುತ್ತೆ ಅಂತ ನಾವು ಯಾರು ಅನ್ಕೊಂಡಿರ್ಲಿಲ್ಲ. ಇಷ್ಟೆಲ್ಲ ತಂತ್ರಜ್ಞಾನ ಮತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬದಲಾವಣೆಗಳಾದ್ರೂ ಕೂಡ ಈ ತರ ಆನೆಯ ಒಂದು ಕೊರಗಿ ಒಂದು ಕ್ಯಾಂಪ್ ಅಲ್ಲಿ ಸಾಯುತ್ತೆ ಅಂತಂದ್ರೆ ಪ್ರಾಣಿ ಪ್ರಿಯರು ತುಂಬಾ ಜನ ಅದನ್ನ ವಿಷಾದ ವ್ಯಕ್ತಪಡಿಸಿದ್ರು. ಮತ್ತೆ ಬೇಸರ ಈ ಡಿಪಾರ್ಟ್ಮೆಂಟ್ ಅಲ್ಲೇ ಇರುತ್ತೆ. ಕುಂಟ ಹಾಕ್ತಾ ನಡೀತಾ ಇರುವಂತಹ ವಿಡಿಯೋ ಇದೆಯಲ್ಲ, ಅದನ್ನ ಶಿವಮೊಗ್ಗದ ಸಕ್ರೆಬೈಲಲ್ಲಿ ಅಡ್ಕ ಬಡ್ಕ ಏನು ಕುಂಟ ಹಾಕ್ತಾ ನಡೀತಿತ್ತು ಆ ಆನೆಗೆ ಹೋಲಿಕೆ ಮಾಡಿ ಅವತ್ತು ಸುದ್ದಿ ಆಗಿತ್ತು. ಅಲ್ಲೂ ಕೂಡ ಅಡ್ಕ ಬಡ್ಕ ಆನೆ ಕಾಲ್ ಮುರ್ಕೊಂಡು ನರಳಾಡ್ತಾ ಇತ್ತು. ಅಂದ್ರೆ ತುಂಬಾ ಆನೆಗಳ ಕ್ಯಾಂಪ್ಗಳು ಆಗ್ಲಿ ಅಂತ ಹೇಳ್ಬಿಟ್ಟು ವಿಧಾನಸಭಾ ಕಲಾಪಗಳಲ್ಲಿ, ಪರಿಷತ್ ಕಲಾಪಗಳಲ್ಲೆಲ್ಲ ನಾವು ನೋಡ್ತೀವಿ. ಬಟ್ ನಮ್ಮಲ್ಲಿ ಇರುವಂತ ಕ್ಯಾಂಪ್ಗಳಲ್ಲೇ ಕೂಡ ಆ ತರದ ಪೂರಕ ವಾತಾವರಣನ ನಾವು ಕಲ್ಪಿಸೋದಕ್ಕಾಗೋದಿಲ್ಲ. ಕೆಲವು ಕ್ಯಾಂಪಲ್ಲಿ ಆಲ್ಮೋಸ್ಟ್ ತುಂಬಾ ಕ್ರೌಡೆಡ್ ಆಗ್ಬಿಟ್ಟಿದಾವೆ. ಸಕ್ರೆಬೈಲ್ ಕ್ಯಾಂಪ್ ಅಲ್ಲಿ ನಾನು ಮೊದಲೇ ಹೇಳಿದೆ, 4,000 ಹೆಕ್ಟೇರ್ ಪ್ರದೇಶಗಳಲ್ಲಿ ಬರೀ 1,000 ಹೆಕ್ಟೇರ್ 1,500 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಗಳು ಮೇವನ್ನ ತಿನ್ನೋದಕ್ಕೆ ಯೋಗ್ಯ ಇರುವಂತಹ ಒಂದಿಷ್ಟು ವಾತಾವರಣ ಇದೆ. ಇನ್ನು ಉಳಿದಿದ್ದೆಲ್ಲ ಅದು ಪ್ಲಾಂಟೇಶನ್ ಅದು ಇದು ಅಂತ ಹೇಳಿದ್ರೆ ಬಿದಿರಿಲ್ಲ, ಈ ತರದೆಲ್ಲ ಪರಿಸ್ಥಿತಿ ಇದೆ. ಇಷ್ಟೆಲ್ಲ ಸಣ್ಣ ಸಣ್ಣ ಪ್ರದೇಶಗಳಲ್ಲಿ ಅಷ್ಟು 24 ಆನೆಗಳನ್ನ ಕೂಡಿಟ್ಕೊಳ್ಳೋದು ಯಾವುದು ಕೂಡ ಅಷ್ಟು ಈಸಿ ಇಲ್ಲ. ಪ್ರತಿ ಸರಿನೂ ಕ್ಯಾಪ್ಚರ್ ಮಾಡಿರೋ ಆನೆಗಳನ್ನ ನಾವು ಸಾಯಿಸ್ತೀವಿ ಅನ್ನುವಂತಹ ಒಂದು ವಾತಾವರಣ ಕ್ರಿಯೇಟ್ ಆಗಬಾರ್ದು ಅಂತ. ಆನೆಗಳ ವಿಷಯದಲ್ಲಿ 6,325 ಆನೆಗಳಿದಾವೆ ಅಂತ ನಾವು ಹೇಳ್ತೀವಿ. ನಾವೇ ಫಸ್ಟ್ ಸ್ಥಾನದಲ್ಲಿ ಇದೀವಿ ಅಂತ. ಎಲ್ಲ ರಾಜ್ಯಗಳಿಗೆ ಹೋಲಿಸಿದ್ರೆ ಪರವಾಗಿಲ್ಲ ನಮ್ಮಲ್ಲಿ. ಮತ್ತೆ ನಮ್ಮನ್ನ ಕಾಪಿ ಮಾಡುವಂತವ್ರು ಇದ್ದಾರೆ. ನಮ್ಮ ರಾಜ್ಯ ಮಾದರಿಯಾಗಿರ್ಬೇಕು ಅಂತ ನಾವು ಅನ್ಕೋತೀವಿ ಅಷ್ಟೇ. ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಬಿ ಖಂಡ್ರೆ ಅವರ ಕಚೇರಿಯಿಂದಲೇ ಇವುಗಳೆಲ್ಲ ಮಾಹಿತಿಗಳನ್ನೆಲ್ಲ ತೆಗೆದುಕೊಂಡು ಅದೆಲ್ಲ ಮಾಡೋದು ಒಳ್ಳೇದು. ಥ್ಯಾಂಕ್ ಯು.